ಅದಕ್ಕೆ ನಾನಿವತ್ತೊಂದು ನಾರ್ತ್ ಇಂಡಿಯನ್ ಡಿಶಸ್ ತೋರಿಸ್ತಾ ಇದ್ದೀನಿ. ಇದು ದಾಲ್ ಡೋಕ್ಲಿಯಾ ಅಂತ. ದಾಲ್ ಡೋಕ್ಲಿಯಾಕ್ಕೆ ಬೇಕಾಗಿರೋ ಪದಾರ್ಥಗಳು: ಹೆಸರು ಕಾಳು, ಹೆಸರು ಬೇಳೆ ಸಿಗುತ್ತೆ ಅಂಗಡಿಲಿ, ಅದರದ್ದು ಸಿಪ್ಪೆ ಸಮೇತ ಸಿಗುತ್ತೆ, ಅದು 100 ಗ್ರಾಮು. ಟೊಮಾಟೊ ಒಂದು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ಬೇಕು. ಹಸಿರು ಮೆಣಸಿನ್ಕಾಯಿ 4-5, ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ಬೇಕು. ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಗೋಧಿ ಹಿಟ್ಟು ಕಲಸಿಟ್ಕೊಂಡಿರ್ಬೇಕಾಗುತ್ತೆ. ಆಮೇಲಿಂದ ತುಪ್ಪ ಒಂದು 2-3 ಸ್ಪೂನ್ ತುಪ್ಪ, ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಇಂಗು ರುಚಿಗೆ ಎಷ್ಟು ಬೇಕಾದ್ರೆ ಇಂಗು ಸ್ವಲ್ಪ, ಜೀರಿಗೆ ಒಂದು 1/4 ಸ್ಪೂನು ಒಗ್ಗರಣೆಗೆ, ಆಮೇಲಿಂದ ಅರಿಶಿನ ಒಂದು 1/4 ಸ್ಪೂನು, ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು. ಅದಕ್ಕೆ ಒಂದು ಕುಕ್ಕರ್ ಇಡಬೇಕು. ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ 1-2 ಗ್ಲಾಸ್ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಅದಕ್ಕೆ ಬೇಳೆ ಇರುತ್ತಲ್ಲ, ಬೇಳೆ ಪೂರ್ತಿ ಅದಕ್ಕೆ ಬೇಯಕ್ಕೆ ಹಾಕ್ಬೇಕು. ಬಟಾಣಿ ಹಾಕೋದು. ಬಟಾಣಿ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ಅದಕ್ಕೆ ಎಷ್ಟು ಬೇಕಾಗಿ ಉಪ್ಪು ಹಾಕೋದು. ಆಮೇಲೆ ಕುಕ್ಕರ್ ಹಾಕೋದು. 1 ವಿಷಲ್ ಕೂಗಿದ್ರೆ ಸಾಕು. ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ. ಇನ್ನೊಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ತುಪ್ಪ ಹಾಕ್ಬೇಕು 1-2 ಸ್ಪೂನು. ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ಮೇಲೆ ಜೀರಿಗೆ ಹಾಕಬೇಕು. ಒಗ್ಗರಣೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಒಂದು ಸ್ವಲ್ಪ ಇದಾದ್ಮೇಲೆ ಹಿಂಗೆ ಹಾಕಬೇಕು. ಹಿಂಗೆ ಹಾಕಬೇಕು. ಕರ್ಬೇವಿನ ಸೊಪ್ಪು ಹಾಕಬೇಕು. ಆದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಬೇಕು. ಮೆಣಸಿನ್ಕಾಯಿ ಹಾಕಬೇಕು. ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆಗ್ತಾ ಇದ್ದಂಗೆ ಟೊಮೊಟೊ ಹಾಕಬೇಕು. 1 ಟೊಮೊಟೊ ಹಾಕಬೇಕು. ಸಣ್ಣಗೆ ಎತ್ಕೊಂಡಿರ್ಬೇಕು ಟೊಮೊಟೊ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕದು. ಫ್ರೈ ಆಗ್ತಾ ಇರುತ್ತೆ. ಚೂರು ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತದು. ಟೊಮೆಟೊ ಮೆತ್ತಗಾಗಬೇಕಲ್ವ. ಪೂರಿ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಮಾಡಿ. ನೋಡಿ, ಟೊಮೊಟೊ ಫುಲ್ ಮೆತ್ತಗಾಗಿದೆ. ಅದಕ್ಕೆ 1/4 ಸ್ಪೂನ್ ಅಷ್ಟು ಅರಿಶಿನ ಹಾಕಬೇಕು. ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕಬೇಕು. ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ,
ಸ್ವಲ್ಪ ಕೈ ಆಡಿ ಕಾಲು ಸ್ಪೂನಷ್ಟು ಖಾರ ಹಸಿಮೆಣಸಿನ್ಕಾಯಿ ಹಾಕಿರುತ್ತೆ. ನಿಮ್ ಖಾರ ಸ್ವಲ್ಪ ಬೇಕಿದ್ರೆ ಜಾಸ್ತಿ ಬೇಕಾದ್ರೆ ಹಾಕೋಬಹುದು. ಅಚ್ಚ ಖಾರದ ಪುಡಿ ಹಾಕಿ ನೋಡಿ ಮೆತ್ತಗಾಗಿದೆ. ನೋಡಿ ಇದು ಟೊಮೊಟೊ ಫ್ರೈ ಆಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಗೋಧಿ ಹಿಟ್ಟು ತಗೊಂಡು ಅದನ್ನ ಚಪಾತಿ ತರ ಕಲಿಸ್ಬೇಕು. ತುಪ್ಪ ಹಾಕೊಂಡು ಕಲಿಸ್ಬೇಕಾಗುತ್ತೆ. ಅದನ್ನ ಕಲಿಸ್ಕೊಂಡು ಈ ತರ ಉಂಡೆ ಮಾಡಿ ಆಮೇಲಿಂದ ಅದನ್ನ ಈಗ ಮಾಡಬೇಕು. ನೀವು ಇದಕ್ಕೆ ಕೋಡ್ಬಳೆ ಮಾಡ್ತೀರಲ್ಲ ಆ ತರ ಮಾಡ್ಬೇಕಾಗುತ್ತೆ. ಪ್ಲೇಟ್ ಮೇಲೆಯೋ ಇಲ್ಲ ಮಣೆ ಮೇಲೋ ಯಾವ್ದ್ರ ಮೇಲೆ ಅದಕ್ಕೆ ಪರವಾಗಿಲ್ಲ. ಅದನ್ನ ಈ ಥರ ಉಂಡೆ ಮಾಡಿಬಿಟ್ಟು ಉದ್ದ ನೋಡಿ ಮಾಡಿಬಿಟ್ಟು ಅದನ್ನ ಚಾಕು ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿಕೊಂಡು ಅದನ್ನ ಒಂದು ಉಂಡೆ ಥರ ಮಾಡೋದು. ಈಗ ನೋಡಿ ಸಣ್ಣಗೆ ಉಂಡೆ ಥರ ಮಾಡೋದು. ಉಂಡೆ ಥರ ಮಾಡಿ ಅದನ್ನ ಹಿಂಗೆ ಬಿಲ್ಲೆ ಬರುತ್ತಲ್ಲ ಈ ಥರ ಬಿಲ್ಲೆ ಥರ ಮಾಡಿ ಇಡಬೇಕಾಗುತ್ತೆ. ಚೆನ್ನಾಗಿ ಬರುತ್ತೆ ನೋಡಿ. ಉಂಡೆ ಮಾಡಿ ಬಿಲ್ಲೆ ಟೈಪ್ ಮಾಡಬೇಕು ನೋಡಿ. ಈ ಥರ ಎಲ್ಲ ಉಂಡೆ ಬಿಲ್ಲೆ ಥರ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ನೋಡಿ ಕುಕ್ಕರ್ ಕೂಗಿದೆ. ಅದು ವಿಷಲೆಲ್ಲ ತೆಗ್ದಿದ್ದೀನಿ. ಆಮೇಲೆ ಇದೆ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕ್ಬಿಡ್ಬೇಕು. ಈ ಗೋಧಿ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಪೂರ್ತಿ ಇದ್ರೊಳಗೆ ಹಾಕ್ಬೇಕು. ಎಲ್ಲ ಉಂಡೆಗಳು ಅದ್ರೊಳಗೆ ಸಣ್ಣ ಸಣ್ಣದೆಲ್ಲ ಹಾಕ್ಬಿಡ್ಬೇಕು. ನೋಡಿ ಎಲ್ಲ ಉಂಡೆ ಹಾಕ್ಬಿಟ್ಟು ಕೈ ಇಡಬೇಕು. ಕೈ ಇಡ್ಬಿಟ್ಟು ಕಡಲೆ ಹಿಟ್ಟು ಇರುತ್ತಲ್ಲ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತಗೊಂಡು ಅದನ್ನ ನೀರನ್ನು ಚೂರು ಕದ್ರಕೋಬೇಕು. ಕದ್ರಬಿಟ್ಟು ಅದನ್ನ ಇದ್ರ ಕುಕ್ಕರ್ ಒಳಗೆ ಹಾಕ್ಬಿಡೋದು. ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಷಲ್ ಮತ್ತೆ ಕೊಂಡಿಸ್ಬೇಕು. ನೋಡಿ ಬೆಂದಿದೆ. ಈಗ ಇದನ್ನ ಈಗ ಬಗ್ಗಿಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ನೋಡಿ ದಾಲ್ ದೋಕ್ಲಿಯ ರೆಡಿ ಆಗಿದೆ. ಇದನ್ನೀಗ ಒಂದು ಕಪ್ಪಿಗೆ ಹಾಕೊಂಡು ಹಾಗೆ ತಿನ್ನೋದು. ಇದನ್ನು ಕಪ್ಪಿಗೆ ಹಾಕೊಂಡು ಅದಕ್ಕೊಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಉಪ್ಪು ಹಾಕೊಂಡು ತಿನ್ನ. ನನ್ನ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.